ಬೇರೆ ఊళ్ళో డిగ్రీ ఇచ్చిన వాళ్ళందరికీ ఓకుండా పాలేసేవాళ్ళు చాలా లేవు. ఇప్పుడు మీరు ఎన్నేళ్ళు ఇంకా పాలేస్తా ఉన్నారు? 20 ఏళ్ళ నుంచి పాలేస్తున్నాము. వాళ్ళ ఇంట్లో ఆడబిడ్డలకి వాడేళ్ళకి ఉన్నాయి, మాకు లేవు. సేరు మొత్తాలు మాకు ఎందుకు లేవు? మీకు ఓటు లేదా? మాకు ఓటు లేదు, అసలు మాకు. వాళ్ళకుంది వేరే ఆడబిడ్డలకి ఇచ్చింటే వాళ్ళందరినీ పిల్లంపించుకున్నారు వాళ్ళు. వాళ్ళకుండేదేమో మాకు లేక ఉండేదేమి. దీని కారణం ఏమంటారు? ఏమంటే లోన్లోనే లంచాలు తీసుకొని రాసుకొని తిని లోన్లోనే పెట్టుకున్నారు వాళ్ళు. మాకు ఇవ్వకుండా సేరు మొత్తం కట్టేసి సేరు మొత్తం మాకు లేవు. ఎందుకు లేవు సేరు మొత్తాలు మాకు? అంటే మాకు మేమంతా ఓట్లేస్తే మాకు ఇది కావాలని వాళ్ళ ఓట్లు వేసుకుంటే వాళ్ళు ఇచ్చేస్తారు. మీ పేరక్క? నా పేరు రాధా. మీరు ఎన్ని ఉండేది ఆవులు మీవి? 2 ఉంటాయి. ఎన్నేళ్ళు లింక్ వేస్తాను మీరు? 20 ఏళ్ళ నుంచి వేస్తాను పాలు. మీకు ఓటు లేదు? మాకు ఓటు లేదు. ఓకే, థ్యాంక్ యూ. ఎన్నేళ్ళు అయింది? 16 ఏళ్ళు. మేము 4 ఆవులు ఉంటాయి. 4 ఆవులు ఉంటే స్కూల్ వేసి రమ్మన్నారు. అవేమి కాదు, ఊరికే వాళ్ళంతా మేము వేరే ఆవులు. డైలీ ఎన్ని లీటర్ వేస్తారు మీరు? మేము 15, 20 అట్లా వేస్తా ఉంటాము. 15 వేస్తా ఉంటాము. లేదు సేర్ మాత్రం తీసుకోండి మాకన్నా ఇప్పుడు క్యాన్సిల్ చేసినారు. ఓటు లేదు నాకు. ఇలా అడిగితే ఏమంటారు వాళ్ళు? గవర్నమెంట్ అడుగుపోతారు. ఎలక్షన్ ఆఫీసర్ లేదా? ఇప్పుడు ఎలక్షన్ బాగా నడుస్తా ఉందా? మీది ఓటు లేదు, ఎలక్షన్ బాగా నడుస్తా ఉందా? ఏం పేరు మీది? ఇదే ఊరా? ನಾಗಚಂದ್ರ ಇದೇ ಊರು? ಇದೇ ಊರು ತಿಮ್ಮಮ್ಮನಹಳ್ಳಿ. ಓಕೆ. ಇವತ್ತು 14/3/2026 ಶನಿವಾರದಂದು ನಮ್ಮೂರಲ್ಲಿ ಡೈರಿ ಎಲೆಕ್ಷನ್ ನಡೀತಾ ಇದೆ, ಚುನಾವಣೆ ನಡೀತಾ ಇದೆ. ಚುನಾವಣೆಯಲ್ಲಿ ನಾನಾ ಥರದ ಅನಾನುಕೂಲಗಳು ಆಗ್ತಿದ್ದಾವೆ. ವೋಟರ್ ID ಕಾರ್ಡಲ್ಲಿ ಸುಮಾರು ಅನಾನುಕೂಲಗಳಿದ್ದಾವೆ. ಬಟ್ ಜನಗಳಿಗೆ ಇಲ್ಲಿ ಯಾವುದೇ ಥರದ್ದು ಚುನಾವಣೆಯಲ್ಲಿ ಡೈರಿ ಹತ್ರ ಅಲ್ಲದೆ ಸ್ಕೂಲಲ್ಲಿ ನಡೆಸಬೇಕಾಗಿತ್ತು. ಬಟ್ ಇಲ್ಲಿ ಮೈನ್ ರೋಡಲ್ಲೆಲ್ಲ ಜನಗಳು ಓಡಾಡೋದಕ್ಕೂ ತೊಂದರೆ ಇದೆ. ಮತ್ತು ಅಲ್ಲಿ ಕ್ಯಾಂಡಿಡೇಟ್ ಇರೋ ಮನೆ ಪಕ್ಕದಲ್ಲಿನೇ ಡೈರಿನೂ ಸಹ ಇದೆ. ಇವೆಲ್ಲ ನಾನಾ ಕಾರಣಗಳಿಂದ ಇಲ್ಲಿ ಎಲೆಕ್ಷನ್ ನಡೆಸೋದು ತುಂಬ ತೊಂದರೆ ಆಗ್ತಾಯಿದೆ ಜನಗಳಿಗೆ. ಬಟ್ ಇನ್ನೊಂದು ಏನಂತಂದರೆ, ಇದು ಸುಮಾರು ನಮ್ಮೂರಿಗೆ ಡೈರಿ ಸಿಕ್ಕಿರೋದು 2010ರಲ್ಲಿ. ಆವಾಗಿಂದ ಯಾವುದೇ ಥರದ್ದು ಚುನಾವಣೆ ನಡೆದಿಲ್ಲ. ಟೋಟಲಿ 3 ಚುನಾವಣೆ ಆಗೈತೆ ಆಲ್ರೆಡಿ. ಅದು ಯಾವುದೇ ಥರದ್ದು ಜನಗಳಿಗೆ, ಊರಿನ ಜನಗಳಿಗೆ ಗೊತ್ತಾಗ್ದಂಗೆ ಅದು ಸಸ್ಪೆನ್ಸ್ ಆಗಿ ನಡೆಸ್ಬಿಟ್ಟು ಬೋರ್ಡ್ ಮೆಂಬರ್ಸ್ನ ಸೆಲೆಕ್ಟ್ ಮಾಡಿಬಿಟ್ಟಿದ್ದಾರೆ. ಬಟ್ ಇದು 4ನೇ ಚುನಾವಣೆ ಈಗ ನಡೀತಾ ಇದ್ದು, ಇದರಲ್ಲೂ ಸಹ ಈಗ ನೀವು ಹೇಳಿದ್ರಿ 2010ರಲ್ಲಿ ಡೈರಿ ಪ್ರಾರಂಭವಾಗಿದೆ ಅಂತ ನೀವು ಹೇಳಿದ್ರಲ್ಲ. 2010ರಿಂದ ಇಲ್ಲಿವರೆಗೂ ಎಲೆಕ್ಷನ್ ನಡೆದೇ ಇಲ್ಲ ಸರ್. ಯಾಕೆ? ಕಾರಣ ಏನು? ಕಾರಣ ಏನಿರ್ಬೋದು? ಕಾರಣ ಅಂತಂದ್ರೆ ಅದು ಎಲೆಕ್ಷನ್ ದಿನಾಂಕನೇ ಯಾರಿಗೋ ಊರಿನ ಜನಗಳಿಗೆ ಗೊತ್ತಿಲ್ಲದೇ ಇನಾಮಿನೇಷನ್ ಅಲ್ಲಿ ಇವರೆಲ್ಲನೂ ಬೋರ್ಡ್ ಮೆಂಬರ್ಸ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಆವತ್ತಿನಿಂದ ಇವತ್ತಿನವರೆಗೂ 16ನೇ ವರ್ಷ ಇದು ರನ್ನಿಂಗ್. ಆಕ್ಚುಲಿ ಅವರೇ ಫಸ್ಟ್ ಸ್ಟಾರ್ಟಿಂಗ್ ಇಂದ ಯಾರಿದ್ರು ಬೋರ್ಡ್ ಮೆಂಬರ್ಸ್ 12 ಜನ. ಎಷ್ಟು ವರ್ಷಕ್ಕೊಂದ್ಸಲ ಎಲೆಕ್ಷನ್ ನಡೀತದೆ ಸರ್? 5 ವರ್ಷಕ್ಕೊಂದ್ಸತಿ ಎಲೆಕ್ಷನ್ ನಡಿಬೇಕಾಗಿತ್ತು. ಈಗ 3 ಎಲೆಕ್ಷನ್ ಆಗ್ಬೇಕಾಗಿತ್ತು. 3 ಎಲೆಕ್ಷನ್ ಆಗ್ಬೇಕಾಗಿತ್ತು, ಆಗೋಗಿದಾವೆ. ಆಸ್ ಪರ್ ಇದ್ರ ಪ್ರಕಾರ ಒಳಗಡೆ ಆಗೋಗಿದಾವೆ. ಅದು ಯಾರಿಗೆ ಜನಗಳಿಗೆ ಗೊತ್ತಿಲ್ಲ. ಇದು 4ನೇ ಎಲೆಕ್ಷನ್. ಇದು ಮಾತ್ರ ಈಗ ಗೊತ್ತಾಗೈತೆ. ಈಗ ಇದನ್ನು ಸಹ ಎಲ್ಲ ನಿಯಮಾವಳಿ ಪ್ರಕಾರ ನಡೆಸ್ತಾ ಇಲ್ಲ ಚುನಾವಣೆ. ಈಗ ಕೆಲವು ಹೆಣ್ಮಕ್ಳು ಹೇಳಿದ್ರು ನಮ್ಗೆ ಓಟ್ ಪವರ್ ಇಲ್ಲ ಅಂತ ಹೇಳಿದ್ರು. ಏನಕ್ಕೆ ಓಟ್ ಪವರ್? ಓಟ್ ಪವರ್ ಅಂದ್ರೆ ಇವರು ಶೇರ್ ಮೊತ್ತ ಕಟ್ಸ್ಕೊಂಡಿರೋದು 2010ರಲ್ಲಿ ಮಾತ್ರನೇ. ಇನ್ನು ಬೇರೆ ಈಗ 15 ವರ್ಷ ಗ್ಯಾಪ್ ಆಯ್ತಲ್ಲ, 15 ವರ್ಷದಲ್ಲಿ ಯಾರ ಹತ್ರನೂ ಊರಲ್ಲಿ ಸಿಂಗಲ್ ಮೆಂಬರ್ಶಿಪ್ ಸಹ ಆ್ಯಡ್ ಮಾಡಿಲ್ಲ. ಅದೊಂದು ಮೈನ್ ಪಾಯಿಂಟ್ ಅಂದ್ರೆ ಅದು ಸರ್. ಆಕ್ಚುಲಿ ವರ್ಷನೂ ಕಟ್ಸ್ಕೋಬೇಕು. ಈಗ 179 ಜನ ಶೇರ್ ಮೊತ್ತ ಕಟ್ಟಿರೋದು ಸ್ಟಾರ್ಟಿಂಗ್ ಅಲ್ಲಿ. ಆವಾಗಿಂದ ಇವಾಗಿನವರೆಗೂ 16 ವರ್ಷದವರೆಗೂ ಯಾವುದೇ ಹೊಸ ಮೆಂಬರ್ನ ಸೇರ್ಪಡೆ ಮಾಡ್ಕೊಂಡಿಲ್ಲ ಸರ್. ಇದೊಂದು ಮೈನ್. ನಿಮ್ಮ ಹೆಸರು? ನಾಗಚಂದ್ರ ಅಂತ ಸರ್. ಎಷ್ಟು ಡೈಲಿ ಎಷ್ಟು ಲೀಟರ್ ಹಾಲು ಹಾಕ್ತೀರಾ ಸರ್? ನಾನು 20 ಲೀಟರ್ ಹಾಕ್ತೀನಿ ಸರ್. ಬೆಳಗ್ಗೆ 10 ಲೀಟರ್, ಸಾಯಂಕಾಲ 10. ನಿಮ್ದು ಓಟ್ ಪವರ್ ಇದೆಯಾ? ನಮ್ಮ ತಾಯಿದು ಐತೆ ಸರ್. ಓಟ್ ಹಾಕಿದ್ರಾ? ನಮ್ಮ ತಾಯಿ ಅವ್ರ ಹತ್ರ ಹಾಕ್ಸಿದ್ದೀನಿ ಸರ್. ಥ್ಯಾಂಕ್ ಯು ಸರ್. ಓಕೆ ಸರ್.
ಯಾಕೆ ಹಿಂಗೆ ಪಕ್ಕದಲ್ಲಿ ಬಂದು ನಿಂತ್ಕೊತೀರಾ? ఎవరమ్మా మీ ఎత్త నువ్వా ఏ సబ్జెక్ట్ రాగి ಸುವರ್ಣ ನಾಗರಾಜಪ್ಪ ಏನು ಸಮಸ್ಯೆ ಸಮಸ್ಯೆ ಏನಾಗಿದೆ ಹೇಳಿ. ಇವರು ಕ್ಯಾಂಡಿಡೇಟ್ దయచేసి పదండి పదండమ్మా దయచేసి పదండి ఇంకా లేకుండా పీకినట్లో యాలు పెడతారు పదండి 176 ನೀನ್ ಯಾಕಮ್ಮ ಬಂದೆ ಮೂವತ್ನಾಲ್ಕು ನರಸಮ್ಮ ಎಲ್ಲಿ ಯಾರು ಲಮಣಿ ಯಾರು ಹೋಗ್ಬೇಡ್ರಿ ಸುಮ್ಮನೆ ಈಗ ಒಂದು ನಿಮಿಷ ಓಟ್ ಹಾಕಿಲ್ವಾ ಓಟ್ ಹೇಗಿನವ ಹಾಂ మరి ఏమంటారు వాళ్ళు పోతే ఇంకేదా ఇంకేలేదా లేదు ಹೆಂಗಿರೋದು ನಿಮಗೆ ಗೊತ್ತಿಲ್ಲ ಅಲ್ಲಮ್ಮ ಸೆಕ್ರೆಟರಿ ನೀವೇ ತಾನೆ ఓటు వేసిన వాడా మరి వాళ్ళు వేసిన ఉంటావు ಅದೇಂಗೆ ಪ್ರಾಬ್ಲಮ್ ಮೇಡಮ್ ಅಲ್ಲಿ ನೀವು ರೌಂಡ್ ಹಾಕಿದ್ರೆ ಅಂತ ಹೇಳ್ತಾ ಇದ್ದಾರೆ ಅದೇಂಗೆ ಆಗುತ್ತೆ చూపండి కాదు ఇది లక్ష్మంది ఏమో లెడ్జర్ లో సేమ్ ఏమంటారు వాళ్ళు లోపలిపోతే ఈ మేడం నేను చెప్తున్నది లోపలికి పోతే అంత సెక్రటరీ తగ్గుతూ అని వాళ్ళు అంటారు ಅಷ್ಟೊತ್ತಿಗೆ ಆಚಾರ ಅಲ್ಲಮ್ಮ ಸೀರಿಯಲ್ ನಂಬರ್ ಅದು ಬೇರೆ సీరియల్ నంబర్ ఎలక్షన్ ఎలక్షన్ ಬಂದಾಗ ಎಲೆಕ್ಷನ್ ಕಮೆಂಟ್ಸ್ ಹಾಕಿದಂಗೆ ಏಜೆಂಟ್ ಇರಬೇಕು ಅದಕ್ಕೆ ಮತ್ತೆ ಏಜೆಂಟ್ ಅಂತ ಏನು ಕುಡಿಸೋದು ಗೊತ್ತಾಯ್ತಾ ಒಂದು ನಿಮಿಷ ನಮ್ಮ ಅಲ್ಲಮ್ಮ ಓಟ್ ಹಾಕಿದಾರಲ್ಲಮ್ಮ ಅವ್ರು ಕೈ ತೋರ್ಸಮ್ಮ ಹಾಕಿರೋದು ಮತ್ತೆ ಯಾಕೆ ಮಾಡಿ ಓಟ್ ಹೇಗೆ
ಅಂತ. ಇರಮ್ಮ ಒಂದು ನಿಮಿಷ ಉತ್ತರ ಕೊಡ್ಕೋತಾರ ಅವರು. ಈ ಚರ್ಚೆ ಅವಶ್ಯಕತೆ ಇಲ್ಲಮ್ಮ. ಈಗ ಅವ ಮುಂದೆ ವೋಟ್ ಹಾಕ್ಬೇಕಲ್ಲ, ಅದೇನೋ ಸಾರ್ ಕೇಳ್ಬಿಟ್ಟು ಇದು ಮಾಡಿ ಫಸ್ಟ್ ನೀವೆಲ್ಲ ಡಿಸೈಡ್ ಮಾಡ್ಬೇಕಾಗಿರೋದು. ಪೋಲಿಂಗ್ ಆಫೀಸರ್ಸ್ ಅವರು ಸುಮ್ಮನೆ ಇಲ್ಲಿ ಚರ್ಚೆ ಇಟ್ಕೊಂಡು ನಡೀರಪ್ಪ ಇದೆ ಸರ್. ಅವ್ರು ಗೊತ್ತಾಗಿಲ್ಲ, ಅವ್ರ ಏಜೆಂಟ್ ಕಡೆಯಿಂದ ನೀರು ಬಾಂಡಿ ಯಾರು సుబ్బక్క సంచిన్నప్ప దానికి వచ్చేసి పద్మక్క సంచిన్నಪ್ಪ ಇದಕ್ಕೆ ಆಲ್ಟರ್ನೇಟಿವ್ ಆಗಿ ನಿಲ್ವಡಿದೆ. ಪದ್ಮಕ್ಕ ಸಂಚಿನ್ನಪ್ಪ ಅಂತ ಹೇಳ್ಬಿಟ್ಟು ನಿಲ್ಸಿದ್ದಾರೆ ಅವ್ರ ಕಡೆ ಕ್ಯಾಂಡಿಡೇಟ್. ಇದು ವೋಟರ್ ಲಿಸ್ಟ್ ಆಗಿರೋದು ಸುಬ್ಬಕ್ಕ ಸಂಚಿನ್ನಪ್ಪ ಅಂತ. ಇದಕ್ಕೆ ಆಲ್ಟರ್ನೇಟಿವ್ ಆಗಿ ಪದ್ಮಕ್ಕ ಸಂಚಿನ್ನಪ್ಪ ಅಂತ ನಡೆಸಿದ್ದಾರೆ. ಇಲ್ಲ ಅಂದ್ರೆ ಹಾಕ್ಸ್ಕೊಡಿ ಅಷ್ಟೇನೆ ನಮಗೆ ಅಷ್ಟೇ. ಬರ್ಸ್ಕೊಬೋಗ್ರಿ ಹೇಳ್ತಿಲ್ವಾ? ಮಾಡಬೇಕಲ್ಲ ನೋಡಿ. ನೋಡು, ನಮ್ಮವು 2 ಓಟ್ ಇದ್ದಾವೆ, ಅದರಲ್ಲಿ ವೋಟರ್ ಲಿಸ್ಟಲ್ಲಿ ಇಲ್ಲ. ಅದು ಕೇಳೋಕೆ ಹೋದ್ರೆ ಓಡೋಗ್ತಾನೆ ಒಳಕ್ಕೆ. ಯಾಕೋ ಯಾರು ಸರ್ ಇವರು ಓಟಿರೋದು? ಸರೋಜಮ್ಮ ನಾಗರಾಜು, ವರಲಕ್ಷ್ಮಿ ಗಂಗಾಧರ. ಎಷ್ಟು ವರ್ಷ ವೋಟರ್ ಲಿಸ್ಟಲ್ಲಿ ನಮ್ಮ ವೋಟರ್ ಲಿಸ್ಟಲ್ಲಿ ಇಲ್ಲ. ನಾವು ಶೇರ್ ಮೊತ್ತ ಕಟ್ಟಿರೋ ರಸೀಪ್ಟ್ ಇದ್ದಾವೆ ನಮ್ಮ ಹತ್ರ. ಅದು ವೋಟರ್ ಲಿಸ್ಟ್ ಯಾಕೆ ತೆಗ್ದಾಕವ್ರೆ ನಮ್ಮವು? ಎಷ್ಟು ವರ್ಷದಿಂದ ಹಾಲಾಗ್ತದೆ? ಹಾಲು ಹಾಕಿರೋರು ಇಲ್ಲ ಸರ್, ಯಾರು ಹಾಲು ಹಾಕ್ತಾ ಇಲ್ಲ. ಇವಾಗ ವೋಟರ್ ಲಿಸ್ಟಲ್ಲಿ ಇರೋರು ಯಾರು ಹಾಲು ಹಾಕ್ತಾ ಇದ್ದಾರೆ ಸರ್? ಯಾರು ಹಾಕಿಲ್ಲ. ಎಲ್ರದ್ದು ವೋಟರ್ ಲಿಸ್ಟ್ ಐತೆ. ನಮ್ಮವು ಯಾಕೆ ತೆಗಿದ್ದಾರೆ? ಯಾವ ನಿಮ್ಮದು? ತಿಮ್ಮಮ್ಮನಹಳ್ಳಿನೇ ಸರ್. ತಿಮ್ಮಮ್ಮನಹಳ್ಳಿ ಎಲೆಕ್ಷನ್ ಆಯ್ತು ಸರ್. ಹೌದಾ? ಅದೇನು ಅದಕ್ಕೆ ಏನು ರೆಸ್ಪಾಂಡೇ ಕೊಡಲ್ಲ. ಬಂದಿದೆ ಯಾರು ಕೇಳಬೇಕು? ನಾಗರಾಜಣ್ಣ ರೈಟ್ ಬಾರಣ್ಣ. ಸಿಕ್ಕಿಲ್ಲ ರಸೀದ್ ಅವತ್ತು ಸಿಕ್ಕಿಲ್ಲ. ಕಾರ್ಡ್ ಬರ್ಸ್ಕೊ.
ಈ ಕಡೆ ಆಮೇಲೆ ನೀವು ಎಲ್ಲ ಹೇಳಿಕೆ ಓಪನ್ ಇರುತ್ತೆ, ನಾವೇನು ಅಲ್ಲೇ ಮದುವೆಗೆ ಇರಲ್ಲ, ಓಪನ್ ಮಾಡಾದ್ಮೇಲೆ ಲೆಕ್ಕ ಮಾಡ್ತೀವಿ ಎಷ್ಟು ಊಟ ಆಗಿದೆ ಎಷ್ಟಾಗಿದೆ. ಅದಾದಮೇಲೆ ವ್ಯಾಲಿಡ್ ಹಿಂಗೆ ಕರೆಕ್ಟಾಗಿ ಹಾಕಿರೋದು ತೆಗಿತೀವಿ. ತೆಗೆದ್ಮೇಲೆ ಕರೆಕ್ಟಾಗಿ ಹಾಕಿರೋದು ಎಲ್ಲನೂ ನೀವು ತೋರಿಸಿ ನೋಡಿ ಈಗ ಆಗಿದೆ ಅಂತ ತೋರಿಸ್ತೀವಿ. ಈ ಥರ ತಪ್ಪಾಗಿದೆ ಮೇಡಮ್ ಅಂತ ಎಲ್ಲರಿಗೂ ಕಾಣ್ತದೆ. ಈಗ ಒಂದು ಓಟ್ ಹಾಕಿದ್ರೆ 2 ಹಾಕಿದ್ರೆ ಮೇಡಮ್ 2 ಹಾಕಿದೀವಿ ಅದು ಇನ್ವ್ಯಾಲಿಡ್ ಅಂತ. ಈಗ 9 ಕೆಳಗೆ ಯಾಕಂದ್ರೆ ಅದು ಏನು ಅವ್ರು 50 ಹಾಕಿದ್ರೆ ಸ್ವಲ್ಪ 150% ಜಾಸ್ತಿ ಆಗುತ್ತೆ. ಈಕ್ವಲ್ ಆಗಿ ಬಂದಾಗ ಚೀಟಿ ಎತ್ತೀವಿ ನಾವು. ನಮ್ಮ ಕಾಯ್ದೆಯಲ್ಲಿ ಚೀಟಿಗೆ ಇಬ್ಬರದ್ದು ಹೆಸರು ಈಕ್ವಲ್ ಆಗಿ ಬಂದ್ರೆ ಆ ಇಬ್ಬರ ಹೆಸರು ಬರೆದು ಯಾರು ಹುಡುಗಿರತ್ರ ಯಾರ ಹತ್ರ ಒಂದು ಎತ್ತಿದ್ರೆ ಅವ್ರಿಗೆ ಒಂದು ಓಟ್ ಜಾಸ್ತಿ ಬಂದಂಗೆ ಹಂಗೆ. ಆಮೇಲೆ ರೀಕೌಂಟಿಂಗ್ ಮತ್ತೆ ರೀಕೌಂಟಿಂಗ್ ಮಾಡೋದೇ ನಮ್ದು ಸಿಸ್ಟಮ್ ಇಲ್ಲ. ಆಮೇಲೆ ಸೀಲ್ ಅದು ನಾವು ಕೊಟ್ಟಿರೋ ಸೀಲ್ ಬಿಟ್ಟು ಹೆಬ್ಬಟ್ಟು ಅಂತಿದ್ರೆ ಟಿಕ್ ಮಾಡಿದ್ರೆ ಪೆನ್ನಲ್ಲಿ ಆಮೇಲೆ ಖಾಲಿ ಬಿಟ್ಟಿದ್ರೆ ಅವು ಇನ್ವ್ಯಾಲಿಡ್. ಒಟ್ಟಲ್ಲಿ ಸೀಲ್ ಆಗ್ತದೆ. ಅಬ್ಜೆಕ್ಷನ್ ಮಾಡ್ಬೋದು ಅಂದ್ರೆ ಆ ಬ್ಯಾಲೆಟ್ ಪೇಪರ್ ಮುಗಿದ್ಮೇಲೆ ನೀವು ಕೇಳಬೇಕು ಸರ್. ಇದು ವ್ಯಾಲಿಡ್ ಅಷ್ಟೇ, ನಾವು ವ್ಯಾಲಿಡ್ ಇನ್ವ್ಯಾಲಿಡ್ ತೆಗಿತೀವಿ, ಆಮೇಲೆ ತೋರಿಸ್ತೀವಿ ನಿಮಗೆ. ರೀಕೌಂಟಿಂಗ್ ಏನ್ ಮಾತಾಡಿದ್ರು ನಿಧಾನವಾಗಿ ಸಮಾಧಾನವಾಗಿ ಕೇಳ್ರಿ. ಅಂದ್ರೆ ಏನಂದ್ರೆ ಅಂತ ಕೇಳಕ್ ಹೋಗ್ಬೇಡ್ರಿ, ನಾವು ನಿಮ್ಗೆ ತೋರಿಸಿ ಹೇಳ್ತೀವಿ. ವೈಟ್ ಎಲ್ಲ ಒಂದ್ಸರಿ ಆಮೇಲೆ ಮಾಡ್ತೀವಿ. 50-50 ಬಂದು ಮಾಡ್ತೀವಿ. 50-50 3 ಆಗುತ್ತೆ. ನಿಮಗೆ ಬ್ಯಾಲೆನ್ಸ್ ಎಷ್ಟಿದೆ 47. 50-50 2 ಆಗುತ್ತಲ್ವಾ? 50-50 1 42 ಎಲ್ಲ ಕರೆಕ್ಟ್ ಆಗಿದೆ. ಎಷ್ಟು ಅಂದರೆ ಆಮೇಲೆ ಕೊಡಿ ಹೇಳಿ ಕೊಡಿ ಸರ್. ಕೊಡಿ ಸರ್. ಸೆಕ್ರೆಟರಿ ಒಳಗೆ ಇರ್ಬೋದಾ? ಇರ್ಬೋದು, ಅವ್ರು ಏನು ನಾವು ಕುತ್ಕೊಂಡು ನೋಡಿ ಇಲ್ಲ ಇರ್ಬೋದು. ಅವರೆಲ್ಲ ನಮ್ಗೆ ಸೀಲು ಅದೆಲ್ಲ ಕೊಡ್ಬೇಕಾಗುತ್ತೆ. ಸೆಕ್ರೆಟರಿನ ಇಲ್ಲ ಅಂದ್ರೆ 7, 6, 5, 9 ಇರಬಾರ್ದು. ಬರ್ಕೊಳ್ಳಿ. ಇದೆಲ್ಲ ಇನ್ನು ಮಾಡಿದ್ರೆ 25 ಐತೆ. 1, 2, 3, 4, 5, 6, 7, 8, 9, 10, 11, 12 ಆಗೋಯ್ತು. ಹತ್ರ ಮೇಲೆ 90 ಪೈನ ಎಷ್ಟು ಓಟು? 9 ಇಲ್ಲ ನೋಡಿ. 9, 10, 11, 1, 2, 3, 4, 5, 6, 7, 8, 9, 10 ಇಲ್ಲ. ಇಲ್ಲಿಂದ 1, 2, 3, 1, 2, 3, 4, 5, 6, 7, 8, 9, 10
1 2 3 4 5 6 7 8 9 10 1 2 3 4 5 6 7 8 9 10 1 2 3 4 5 6 7 8 9 10 1 2 3 4 5 6 7 8 9 10 1 2 3 4 5 6 7 8 9 10 1 2 3 4 5 6 7 8 9 10 1 2 3 4 5 6 7 8 9 10 1 2 3 4 5 6 7 8 9 10 1 2 3 4 5 6 7 8 9 10 1 2 3 4 5 6 7 8 9 10 1 2 3 4 5 6 7 8 9 10 1 2 3 4 5 6 7 8 9 10 1 2 3 4 5 6 7 8 9 10 1 2 3 4 5 6 7 8 9 10 1 2 3 4 5 6 7 8 9 10 1 2 3 4 5 6 7 8 9 10 1 2 3 4 5 6 7 8 9 10 1 2 3 4 5 6 7 8 9 10 1 2 3 4 5 6 7 8 9 10 1 2 3 4 5 6 7 8 9 10 1 2 3 4 5 6 7 8 9 10 1 2 3
1 2 3 4 5 6 7 8 9 10 ನೋಡಿ ಡೆಬಿಟ್ ಆಗಿದೆ 1 2 3 4 5 6 7 8 9 10 11 12 3 6 7 8 9 10 13 1 2 3 4 5 6 7 8 9 10 11 1 2 3 4 5 6 7 8 9 1 2 3 4 5 6 7 8 9 10 ನೋಡಿ 1 2 3 4 5 6 7 8 9 10 1 2 3 4 5 6 7 8 9 3 12 3 4 5 6 7 8 9 10 11 1 2 3 4 5 6 7 8 9 10 ವೇಸ್ಟ್ ಅವನ್ನಿ 2 3 4 5 6 7 8 9 10 ಫಸ್ಟ್ ಸೆಕೆಂಡ್ ಯಾವ ತಗೊಂತೀರಾ ಯಾವುದಿದು ಫಸ್ಟ್ ಪಂಗಡ ಮೀಸಲು ನಮ್ಮ ಫಸ್ಟ್ ಪಂಗಡ ಮೀಸಲು ಇದು ಕೌಂಟ್ ಮಾಡಿದ್ದೀರಾ ಕೌಂಟ್ ಮಾಡ್ತಾರೆ ಇಲ್ಲ ಹಂಗೆ ತೋರಿಸು ಇದು ಒಂದು ಸ್ಟೇ ಇದು ಎರಡನೇ ನಂಬರ್ ಬಿದ್ದಿದ್ರೆ ಇದು ಕಡೆ ಬಾಕ್ಸ್ ಆಗ್ತದೆ ಇದು ಖಾಲಿ ಅದು ಇನ್ವ್ಯಾಲಿಡ್ ಒಂದು ಎರಡನೇ ಬಿದ್ದಿದೆ ಒಂದನೇ ಬಿದ್ದಿದೆ ಒಂದನೇ ಬಿದ್ದಿದೆ ಇದು ಎಬ್ಬೆಟ್ ಹೋಗ್ತಾವ್ರೆ ಎರಡು ಕಡೆ ಇನ್ವ್ಯಾಲಿಡ್ ಇದು ಎರಡನೇ ಓಟ್ ಹಾಕಿದ್ದಾರೆ ಮೊದಲನೇ ಓಟ್ ಹಾಕಿದ್ದಾರೆ ಮೊದಲನೇ ಓಟ್ ಹಾಕಿದ್ದಾರೆ ಹಾ ಇನ್ವ್ಯಾಲಿಡ್ ನೋಡಿ ಯಾರು ಹಾಕಿಲ್ಲ ಎರಡು 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 ಒಂದು ಎರಡು ಇಬ್ರಿಗೂ ಹಾಕಿದ್ರೆ ಇನ್ವ್ಯಾಲಿಡ್ ಎರಡನೇ ಓಟ್ ಹಾಕಿದ್ದಾರೆ ಎರಡು ಒಂದು ಎರಡು ಎರಡು ಒಂದು ಒಂದು ಎರಡು ಇಬ್ಬರಿಗೂ ಹಾಕಿದ್ದಾರೆ ಇನ್ವ್ಯಾಲಿಡ್ ಮೊದಲನೇರ್ಗೆ ಹಾಕಿದ್ದಾರೆ ಒಂದು ಹಾ ಇದು ಎರಡನೇರ್ಗೆ ಇದು ಎರಡನೇರ್ಗೆ ಇದು ಇಲ್ಲೂ ಹಾಕಿದ್ದಾರೆ ಇಲ್ಲೂ ಹಾಕಿದ್ದಾರೆ ಇದು ಮಾರ್ಕ್ ಅಲ್ಲ ಇದು ಮಾರ್ಕ್ ಬಿದ್ದಿರೋದು ಇದು ಸ್ವಸ್ತಿಕ್ ಮಾರ್ಕ್ ಇಲ್ಲಿದೆ ಅದಕ್ಕೆ ಇದು ತಗೋತೀವಿ ಒಂದು ಪ್ಯಾಡ್ ಇಂಕ್ ತಗೊಳ್ತಿ ಕೆಲವು ಎರಡು ಒಂದು ಎರಡು ಹಾಕಿಲ್ಲ ಅವ್ರಿಗೆ ನೋಡಿ ಇಲ್ಲಿ ಎರಡು ಕಡೆ ಹಾಕಿದ್ದಾರೆ ಎರಡು ಕಡೆ ಹಾಕಿದ್ದಾರೆ ಎರಡನೇರ್ಗೆ ಹಾಕಿದ್ದಾರೆ ಎರಡು ಯಾರಿಗೂ ಹಾಕಿಲ್ಲ ಒಂದು
2 ಒಂದರಿಗೆ ಹಾಕಿದ್ದಾರೆ, 2ರಿಗೆ ಹಾಕಿದ್ದಾರೆ, 2 1 2 1 1 1 2 2 2 2 1 2 1 2 2 2 2 ನೋಡ್ಕೊತೀರಾ? ಇಬ್ರಿಗೂ ಹಾಕಿಲ್ಲ. ಅಲ್ಲೇ ಮೊಬೈಲ್ ಇಟ್ಕೊತೀರಿ. ಆಯ್ತು ಹಿಡಿತ ಹಾಗೆ ಹುಡುಗಿ ಮೇಲೆ ಗಲಾಟೆ ಹೋದ್ರಿ ಆಮೇಲೆ ನೀವು ಚೀಟಿ ತಗೊಂಡು తీసుకొని చీటీ తీసుకో ಆಯ್ತಾ? ಆಯ್ತಾ ಸರ್? ಹಾಂ ಉಮಕ್ಕ ಈ ಕಡೆ ತೋರಿಸ್ಬಿಡ. ಅಲ್ಲಿ ನೋಡಿ, ತೋರ್ಸಮ್ಮ ಹಿಂಗೆ. ತೋರ್ಸು, ಈ ಕಡೆ ತೋರ್ಸು. ಉಮಕ್ಕ ಉಮಕ್ಕ ಅಂತನಾ? ನೋಡಿ ಈ ಕಡೆ ತೋರ್ಸಮ್ಮ. ಈ ಕಡೆ ಬಡಿಯಪ್ಪ ಉಮ್ಮಕ್ಕನ. ನೋಡಿ ಇದು ಇನ್ನೊಂದು ಸಾವಿತ್ರಮ್ಮ. ಎಲ್ಲ ತಗೊಂಡ್ಬಂದು. ಲಕ್ಷ್ಮೀ ದೇವಮ್ಮ ಬಿ ಸಹಕಾರ ಸಂಘ ನಿಯಮಿತ ತಿಮ್ಮಮ್ಮನಹಳ್ಳಿ ಪಾವಡ ತಾಲೂಕು ಇದರ 2026ರಿಂದ 5 ವರ್ಷಗಳ ಅವಧಿಗೆ ದಿನಾಂಕ 14/3/2026ರಂದು ನಡೆದ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆಯಲ್ಲಿ ಗಳಿಸಿದ ಮತಗಳ ಪಟ್ಟಿ. ಸಾಮಾನ್ಯ ಸ್ಥಾನದ್ದು ಅಂಜಿನಮ್ಮ 60, ಅಲವೇಲಮ್ಮ 58, ಉಮಕ್ಕ 54, ಗಂಗಮ್ಮ H 12, ಗಂಗಮ್ಮ 59, ಜಯಮ್ಮ 44, ತುಳಸಮ್ಮ 56, ನಾಗಮಣಿ 60, ನಾಗಲಕ್ಷ್ಮಮ್ಮ 53, ಮುತ್ಯಾಲಮ್ಮ 44, ರಾಮಲಕ್ಷ್ಮಿ 58, ರಾಮಾಂಜಿನಮ್ಮ 51, ಲಕ್ಷ್ಮಮ್ಮ 49, ಲಕ್ಷ್ಮೀದೇವಮ್ಮ ವಿ 62, ಲಕ್ಷ್ಮೀದೇವಿ 66, ಸಾವಿತ್ರಮ್ಮ 54, ಸಾವಿತ್ರಮ್ಮ ಜಿ 46, ಸುಬ್ಬಕ್ಕ 50. ಹಿಂದುಳಿದ ವರ್ಗ ಎ ಮೀಸಲು ಸ್ಥಾನದಲ್ಲಿ ಉಮಾದೇವಿ 47, ಪದ್ಮಕ್ಕ 42. ಪರಿಶಿಷ್ಟ ಜಾತಿ ಮೀಸಲು ಸ್ಥಾನದಲ್ಲಿ ತಾಡಮ್ಮ 56, ಬಡಕ್ಕ 49. ಪರಿಶಿಷ್ಟ ಪಂಗಡ ಮೀಸಲು ಸ್ಥಾನದಲ್ಲಿ ಅಕ್ಕಮ್ಮ 56, ಲಕ್ಷ್ಮೀದೇವಮ್ಮ 59. ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘ ನಿಯಮಿತ ತಿಮ್ಮಮ್ಮನಹಳ್ಳಿ ಪಾವಡ ತಾಲೂಕು ಇದರ 2026ರಿಂದ 5 ವರ್ಷಗಳ ಅವಧಿಗೆ ದಿನಾಂಕ 14/3/2026ರಂದು ನಡೆದ ಆಡಳಿತ ಮಂಡಳಿ ನಿರ್ದೇಶಕರುಗಳ ಚುನಾವಣೆಯಲ್ಲಿ ಸಾಮಾನ್ಯ, ಹಿಂದುಳಿದ ವರ್ಗ, ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದವರಿಗೆ ಮೀಸಲಿಸಿದ ಸ್ಥಾನಗಳಿಗೆ ಸ್ಪರ್ಧಿಸಿ ಈ ಕೆಳಕಂಡ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಸಹಕಾರ ಸಂಘಗಳ ನಿಯಮ 1960 ನಿಯಮ 14(y)2 ರಲ್ಲಿನ ಉಪಬಂಧಾನುಸಾರ ನಾನು ಈ ಕೆಳಕಂಡ ಅಭ್ಯರ್ಥಿಗಳು ಅವರ ಹೆಸರಿನ ಎದುರಿನಲ್ಲಿ ತೋರಿಸಿರುವ ಮತಸ್ಥಾನದಿಂದ ಕ್ರಮಬದ್ಧವಾಗಿ ಚುನಾಯಿತರಾಗಿದ್ದಾರೆಂದು ಘೋಷಿಸುತ್ತೇನೆ. ಕ್ರಮ ಸಂಖ್ಯೆ 1, ನಿರ್ದೇಶಕರ ಹೆಸರು ಮತ್ತು ವಿಳಾಸ: ಲಕ್ಷ್ಮೀದೇವಿ ಓಂ ಚಿನ್ನಯ್ಯ, ತಿಮ್ಮಮ್ಮನಹಳ್ಳಿ. ಇವರು ಸಾಮಾನ್ಯ ಸ್ಥಾನದಿಂದ ಅಧಿಕ ಮತ ಗಳಿಸಿ ಆಯ್ಕೆಯಾಗಿರುತ್ತಾರೆ.
ಕ್ರಮ ಸಂಖ್ಯೆ 2 ಲಕ್ಷ್ಮೀದೇವಮ್ಮ ವಿ ಕೋಂ ವೇಮನ್ನ ತಿಮ್ಮಮ್ಮನಹಳ್ಳಿ ಇವರು ಸಾಮಾನ್ಯ ಸ್ಥಾನದಿಂದ ಅಧಿಕ ಮತ ಗಳಿಸಿ ಆಯ್ಕೆಯಾಗಿರುತ್ತಾರೆ. 3 ಅಂಜಿನಮ್ಮ ಕೋಂ ಯರ್ರಸ್ವಾಮಿ ತಿಮ್ಮಮ್ಮನಹಳ್ಳಿ ಇವರು ಸಾಮಾನ್ಯ ಸ್ಥಾನದಿಂದ ಅಧಿಕ ಮತ ಗಳಿಸಿ ಆಯ್ಕೆಯಾಗಿರುತ್ತಾರೆ. 4 ನಾಗಮಣಿ ಕೋಂ ಸುಬ್ರಾಯಪ್ಪ ತಿಮ್ಮಮ್ಮನಹಳ್ಳಿ ಇವರು ಸಾಮಾನ್ಯ ಸ್ಥಾನದಿಂದ ಅಧಿಕ ಮತ ಗಳಿಸಿ ಆಯ್ಕೆಯಾಗಿರುತ್ತಾರೆ. 5 ಗಂಗಮ್ಮ ಕೋಂ ಸಂಜೀವಪ್ಪ ತಿಮ್ಮಮ್ಮನಹಳ್ಳಿ ಇವರು ಸಾಮಾನ್ಯ ಸ್ಥಾನದಿಂದ ಅಧಿಕ ಮತ ಗಳಿಸಿ ಆಯ್ಕೆಯಾಗಿರುತ್ತಾರೆ. 6 ಅಲವೇಲಮ್ಮ ಕೋಂ ಕಾಮಗಿರಿ ತಿಮ್ಮಮ್ಮನಹಳ್ಳಿ ಇವರು ಸಾಮಾನ್ಯ ಸ್ಥಾನದಿಂದ ಅಧಿಕ ಮತ ಗಳಿಸಿ ಆಯ್ಕೆಯಾಗಿರುತ್ತಾರೆ. 7 ರಾಮಲಕ್ಷ್ಮಿ ಕೋಂ ಅಂಜಿ ತಿಮ್ಮಮ್ಮನಹಳ್ಳಿ ಇವರು ಸಾಮಾನ್ಯ ಸ್ಥಾನದಿಂದ ಅಧಿಕ ಮತ ಗಳಿಸಿ ಆಯ್ಕೆಯಾಗಿರುತ್ತಾರೆ. 8 ತೊಳಸಮ್ಮ ಕೋಂ ಶಿವಾರೆಡ್ಡಿ ತಿಮ್ಮಮ್ಮನಹಳ್ಳಿ ಇವರು ಸಾಮಾನ್ಯ ಸ್ಥಾನದಿಂದ ಅಧಿಕ ಮತ ಗಳಿಸಿ ಆಯ್ಕೆಯಾಗಿರುತ್ತಾರೆ. 9 ಉಮಕ್ಕ ಕೋಂ ವೆಂಕಪ್ಪ ತಿಮ್ಮಮ್ಮನಹಳ್ಳಿ ಇವರು ಸಾಮಾನ್ಯ ಸ್ಥಾನದಿಂದ ಅಧಿಕ ಮತ ಗಳಿಸಿ ಆಯ್ಕೆಯಾಗಿರುತ್ತಾರೆ. 10 ತಾಡಮ್ಮ ಕೋಂ ಮುತ್ಯಾಲಪ್ಪ ತಿಮ್ಮಮ್ಮನಹಳ್ಳಿ ಇವರು ಪರಿಶಿಷ್ಟ ಜಾತಿ ಮೀಸಲು ಸ್ಥಾನದಿಂದ ಅಧಿಕ ಮತ ಗಳಿಸಿ ಆಯ್ಕೆಯಾಗಿರುತ್ತಾರೆ. 11 ಲಕ್ಷ್ಮೀದೇವಮ್ಮ ಕೋಂ ನಾಗಭೂಷಣ ತಿಮ್ಮಮ್ಮನಹಳ್ಳಿ ಇವರು ಪರಿಶಿಷ್ಟ ಪಂಗಡ ಮೀಸಲು ಸ್ಥಾನದಿಂದ ಅಧಿಕ ಮತ ಗಳಿಸಿ ಆಯ್ಕೆಯಾಗಿರುತ್ತಾರೆ. 12 ಉಮಾದೇವಿ ಕೋಂ TH ಚಿನ್ನಯ್ಯ ತಿಮ್ಮಮ್ಮನಹಳ್ಳಿ ಹಿಂದುಳಿದ ವರ್ಗ ಎ ಮೀಸಲು ಸ್ಥಾನದಿಂದ ಅಧಿಕ ಮತ ಗಳಿಸಿ ಆಯ್ಕೆಯಾಗಿರುತ್ತಾರೆ. ಹಿಂದುಳಿದ ವರ್ಗ ಬಿ ಸ್ಥಾನಕ್ಕೆ ಯಾವುದೇ ಉಮೇದುವಾರಿಕೆ ಅರ್ಜಿ ಬಂದಿರುವುದಿಲ್ಲ. ಒಟ್ಟು 12 ನಿರ್ದೇಶಕರು ಚುನಾವಣೆ ಮೂಲಕ ಆಯ್ಕೆಯಾಗಿರುತ್ತಾರೆ ಎಂದು ಈ ಮೂಲಕ ಘೋಷಿಸುತ್ತೇನೆ. ಎಲ್ಲ ಬರ್ರಿ ಆ ಕಡೆ బాగా మధ్యలో మీ అమ్మ మీ అమ్మలు ఓకేనా? సాయం చేసినారు. మేము అక్షరాలు పోయినానికి అందుకే ధన్యవాదాలు. నమస్కారం. నమస్కారం. జిల్లాకారులకు వందనాలు. సరే